ರಾಜ್ಯಾದ್ಯಂತ ದಿನನಿತ್ಯ 5,000 ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದ ವಾರ್ಡ್, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ನಿನ್ನೆಯಿಂದ ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾ ಇರುವ ಆಸ್ಪತ್ರೆ ಸಿಬ್ಬಂದಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 30 ಬೆಡ್ಗಳನ್ನ ರೆಡಿ ಮಾಡಲಾಗಿದೆ. ಕೋವಿಡ್ ವಾರ್ಡ್ ಆಗಿ 30 ಬೆಡ್ಗಳನ್ನ ರೆಡಿ ಮಾಡಲಾಗಿದೆ. ಬೆಡ್, ವೆಂಟಿಲೇಟರ್ ಸೇರಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಸರ್ಕಾರ 5,000 ಕೋವಿಡ್ ಟೆಸ್ಟ್ಗಳನ್ನ ಮಾಡಿಸಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಆರಂಭ ಆಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೂಡ ಕೋವಿಡ್ ಭೀತಿ ಶುರುವಾದ ಬೆನ್ನಲ್ಲೇ ಈಗ ಟೆಸ್ಟಿಂಗ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ದಿನನಿತ್ಯವೂ ಕೂಡ 5,000 ಟೆಸ್ಟಿಂಗ್ ಆಗಬೇಕು ಅಂತೇಳಿ ಈಗಾಗಲೇ ಸರ್ಕಾರದಿಂದ ಕೂಡ ಸೂಚನೆ ನೀಡಿರುವಂಥದ್ದು. ಅದರ ಬೆನ್ನಲ್ಲೇ ಈಗ ಎಲ್ಲ ಕಡೆಯಲ್ಲೂ ಕೂಡ ಟೆಸ್ಟಿಂಗ್ ಕೂಡ ಶುರುವಾಗಿದೆ. ಸದ್ಯಕ್ಕೆ ನಾವು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೀವಿ. ಅಲ್ಲೂ ಕೂಡ ಟೆಸ್ಟಿಂಗಿಗೆ ಅಂದರೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆಯಿಂದ ಟೆಸ್ಟಿಂಗ್ ಶುರುವಾಗಿದೆ. ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಅದರ ಜೊತೆಗೆ ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಟೆಸ್ಟಿಂಗಿಗೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲೆಲ್ಲಿ ಔಷಧಿಗಳ ಸಮಸ್ಯೆ ಇದೆ ಅಥವಾ ಬೆಡ್ಗಳ ಸಮಸ್ಯೆ ಇದೆ, ಕೊರತೆ ಇದೆ, ಅಂಥದ್ದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರದಿಂದಲೂ ಕೂಡ ಒಂದಷ್ಟು ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಈ ಹಿಂದಿನ ಕೋವಿಡಲ್ಲಿ ಆಗಿರುವಂತಹ ಸಮಸ್ಯೆ ಮತ್ತೆ ಅದು ಮರುಕಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ 3 ಬಲಿ ಕೂಡ ಆಗಿರುವಂಥದ್ದು. ಆದರೆ ಇದು JN1ನಿಂದನೇ ಆಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನು ನಾವು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನಾವು ನೋಡ್ಬೋದು ಕೆಸಿ ಜನರಲ್ ಮುಂಭಾಗದಲ್ಲೂ ಕೂಡ ಏನು ಕೋವಿಡ್ ಟೆಸ್ಟ್ಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಟೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಅವ್ರು ಮಾತಾಡ್ಸೋಣ ಎಷ್ಟು ಟೆಸ್ಟಿಂಗ್ ಆಗಿದೆ ಅನ್ನೋದನ್ನ. ಮೇಡಮ್, ಈಗ ಕೋವಿಡ್ಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಈಗ ಎಷ್ಟು ಟೆಸ್ಟಿಂಗ್ ಆಗಿದೆ, ಯಾವಾಗದಿಂದ ಶುರು ಮಾಡಿದ್ರಿ, ಹೇಗೆ ಅಂತ? ನಾವು ನಿನ್ನೆಯಿಂದ ಶುರು ಮಾಡಿದ್ದೀವಿ. ನಿನ್ನೆ ಟೋಟಲ್ 13 ಸ್ಯಾಂಪಲ್ಸ್ ಕಲೆಕ್ಟ್ ಆಗಿದೆ. ಅದರಲ್ಲಿ 9 ಸ್ಯಾಂಪಲ್ಸ್ನ ಬೌರಿಂಗ್ ಹಾಸ್ಪಿಟ್ಲ್ ಕಳಿಸಿದ್ದೀವಿ. ಕಳಿಸಿದಾದ್ಮೇಲೆ ಬಂದು 4 ಸ್ಯಾಂಪಲ್ಸ್ ಇದೆ. ಇವತ್ತು 12 ಗಂಟೆಗೆ ನಾವು ಕಳಿಸ್ಕೊಡ್ತೀವಿ ಅಲ್ಲಿಗೆ. ಇಲ್ಲಿ ಟೆಸ್ಟ್ ಆಗ್ತಿಲ್ಲ, ಸ್ಯಾಂಪಲ್ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದೀವಿ, RT-PCR ಸ್ಯಾಂಪಲ್. ಅಂದರೆ ಜನ ತಾವಾಗಿಯೇ ಬರ್ತಾ ಇದ್ದಾರೆ ಸ್ವಯಂ ಪ್ರೇರಿತರಾಗಿ, ಅಥವಾ ನೀವು ಅವ್ರನ್ನ ಅಪ್ರೋಚ್ ಮಾಡ್ತಿದ್ದೀರಾ, ಹೇಗೆ ಅಂತ? ಕೆಲವರು ತಾವಾಗೇ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸು ಬರ್ತಾ ಇದ್ದಾರೆ, ಕೆಲವರು ಔಟ್ ಪೇಷಂಟ್ಸು ಬರ್ತಾ ಇದ್ದಾರೆ. ಮುಖ್ಯವಾಗಿ ILI ಸ್ಯಾರಿ ಪೇಷಂಟ್ಗಳನ್ನು ಟೆಸ್ಟಿಂಗ್ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ನಿಮ್ಮಲ್ಲೂ ಕೂಡ ಅಂಥ ಪೇಷಂಟ್ಗಳು ಇದ್ದಾರಾ? ಅವ್ರನ್ನ ನೀವೇನಾದರೂ ಜಾಸ್ತಿ ಟೆಸ್ಟ್ ಮಾಡ್ತಿದ್ದೀರಾ, ಹೇಗೆ? ಹೌದು, ನಮ್ಮಲ್ಲೂ ಅಡ್ಮಿಟ್ ಆಗಿರ್ತಾರೆ. ICU ಮತ್ತು ಕಾರ್ಡಿಯಾಲಜಿ ಜಯದೇವ ಇದೆಯಲ್ಲ, ಅದರಲ್ಲೂ ಅಡ್ಮಿಟ್ ಆಗಿದೆ. ನಿನ್ನೆ ಅಲ್ಲಿಂದನೂ ಒಂದು ಪೇಷಂಟ್ ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ರು. ನೀವು ಗಮನಿಸ್ತಾ ಇದ್ದ ಹಾಗೇನೆ ಕೋವಿಡ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಿದೆಯಾ? ಯಾಕಂತಂದರೆ ಟೆಸ್ಟಿಂಗ್ ಕೂಡ ಶುರುವಾಗಿದೆ. ಈಗ ವೆದರೇ ತುಂಬ ಕೋಲ್ಡ್ ಆಗಿದೆಯಲ್ಲ, ಈ ವೆದರಲ್ಲಿ ಸಾಧಾರಣವಾಗಿ ಜ್ವರ, ಕೆಮ್ಮು, ನೆಗಡಿ, ಆಸ್ತಮಾ ಎಲ್ಲ ಜಾಸ್ತಿ ಆಗೋದು ಜಾಸ್ತಿ. ಹಾಗಾಗಿ ಬರ್ತಾ ಇದ್ದಾರೆ, ಕೇಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಟೆಸ್ಟ್ ಮಾಡಿಸ್ಕೊಳಕ್ಕೆ ಸ್ವಲ್ಪ ಕಡಿಮೆನೇ. ನಿನ್ನೆ ಬಂದು ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಮಾಡಿಸ್ಕೋಬೇಕು, ಹೇಗೆ ಏನು ಅಂತ ಕೇಳ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ. ನಿನ್ನೆ ಸಾರಿ ILI ಪೇಷಂಟ್ಗಳು ಮಸ್ಟ್ ಅವರು ಏನು ಈ ಒಂದು ಕೋವಿಡ್ ಟೆಸ್ಟನ್ನು ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿರುವಂಥದ್ದು. ಯಾಕಂತಂದರೆ ಅಂತಹ ಪೇಷಂಟ್ಗಳಿಗೆ ಬೇಗ ಈ ಕೋವಿಡ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕನ್ನು ಧರಿಸಿ, ಯಾಕಂತಂದರೆ ತಾವು ಸ್ವಯಂ ಪ್ರೇರಿತರಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಎಲ್ಲೆಂದರಲ್ಲಿ ಅಂದರೆ ಜನ ಇದ್ದಲ್ಲಿ ಸೇರುವಂಥದ್ದು ಇವೆಲ್ಲವನ್ನು ಅವಾಯ್ಡ್ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.